ಬೆಂಗಳೂರಿನ ಎಚ್ಎಸ್ಆರ್ ಬಡಾವಣೆಯ ಸ್ವಾಭಿಮಾನಿ ಉದ್ಯಾನವನದಲ್ಲಿ ಫೆಬ್ರವರಿ 10, 11ರಂದು 2 ದಿನಗಳ ಕಾಲ ಪುಸ್ತಕ ಸಂತೆ ನಡೆಯಲಿದೆ. ಪುಸ್ತಕ ಸಂತೆ ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಲಿದ್ದಾರೆ ಎಂದು ಮಾಜಿ ಸಂಸದರಾದ ಉಗ್ರಪ್ಪ ಅವರು ಮಾಧ್ಯಮಗಳಿಗೆ ತಿಳಿಸಿದರು. ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಎಚ್ಎಸ್ಆರ್ ಬಡಾವಣೆಯು ಅನ್ಯ ಭಾಷಿಕರ ಪ್ರಾಬಲ್ಯವನ್ನು ಸಾಧಿಸಿರುವುದು ನೀವು ಅರಿಯದ ಸಂಗತಿಯೇನಲ್ಲ. ಪರಭಾಷಿಕರ ಕಾರಣದಿಂದ ಇಲ್ಲಿ ಕನ್ನಡತನವು ದಿನೇ ದಿನೇ ಕ್ಷೀಣಿಸುತ್ತದೆ. ಈ ಭಾಗದ ನಮ್ಮ ಮಕ್ಕಳಿಗೆ ಕನ್ನಡದ ಓದು, ಹಬ್ಬಗಳು ಮರೆತೇ ಹೋಗುತ್ತಿರುವುದು ನಿಜಕ್ಕೂ ಆತಂಕದ ವಿಷಯ. ಆ ಹಿನ್ನೆಲೆಯಲ್ಲಿ ಕನ್ನಡ ಸಂಸ್ಕೃತಿಯನ್ನು ಪರಿಸರಿಸುವ ಪುಸ್ತಕ ಸಂತೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಎಚ್ಎಸ್ಆರ್ ಬಡಾವಣೆಯ ಸ್ವಾಭಿಮಾನಿ ಉದ್ಯಾನವನದಲ್ಲಿ ಆಯೋಜಿಸುತ್ತಿದ್ದೇವೆ ಎಂದು ಸಂಘಟಕರು ಹಾಗೂ ವೀರಲೋಕ ಬುಕ್ ಸಂಸ್ಥಾಪಕರಾದ ವೀರಕಪುತ್ರ ಶ್ರೀನಿವಾಸ್ ಅವರು ಹೇಳಿದರು. ಈ ಪುಸ್ತಕ ಸಂತೆಯಲ್ಲಿ ನಾಡಿನ ಸುಮಾರು 100ಕ್ಕೂ ಹೆಚ್ಚು ಪ್ರಕಾಶಕರು ಭಾಗವಹಿಸುತ್ತಿದ್ದಾರೆ. ನೂರಾರು ಸಾಹಿತಿಗಳು ಮತ್ತು ಸಾವಿರಾರು ಓದುಗರು ಅಂದು ಈ ಪುಸ್ತಕ ಸಂತೆಗೆ ಆಗಮಿಸುತ್ತಿದ್ದಾರೆ. ಕನ್ನಡ ಓದುವ ಸಂಸ್ಕೃತಿಯನ್ನು ಪಸರಿಸುವ ದೃಷ್ಟಿಯಿಂದ ಈ ಪುಸ್ತಕ ಸಂತೆಯು ಅತ್ಯಂತ ಮಹತ್ವವಾದದು. ವೀರಕಪುತ್ರ ಶ್ರೀನಿವಾಸ್ ಅವರು ತಿಳಿಸಿದರು. ಈ ಪುಸ್ತಕ ಸಂತೆಗೆ ಎಚ್ಎಸ್ಆರ್ ಬಡಾವಣೆಯಲ್ಲಿರುವ ಪ್ರಮುಖರೆಲ್ಲರೂ ಜೊತೆಯಾಗಿದ್ದಾರೆ. ಮುಖ್ಯವಾಗಿ ಮಾಜಿ ಸಂಸದರಾದ ಉಗ್ರಪ್ಪನವರು ಈ ಪುಸ್ತಕ ಸಂತೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ವೀರಕಪುತ್ರ ಶ್ರೀನಿವಾಸ್ ಅವರು ಹೇಳಿದರು. ಈ ಪುಸ್ತಕ ಸಂತೆಯಲ್ಲಿ ಅನೇಕ ಸಾಹಿತಿಗಳು, ಓದುಗ, ಪ್ರಕಾಶಕರು ಭಾಗವಹಿಸುತ್ತಿದ್ದಾರೆ. ಆ 2 ದಿನಗಳಲ್ಲಿ ಸುಮಾರು 20,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಸಂಘಟಕರಾದ ಅನಿಲ್ ರೆಡ್ಡಿ ಅವರು ಹೇಳಿದರು. ಈ ಒಂದು ಪಾರ್ಕ್, ಉದ್ಯಾನವನ ಜನಪರವಾದಂಥ ಜನರ ಸಾಂಸ್ಕೃತಿಕ ಕೇಂದ್ರ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಇದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಜಾಗ ಅಂಥೇಳಿ ನಾವೆಲ್ಲರೂ ಸಹ ಸೇರಿ ಇಲ್ಲಿ ಪುಸ್ತಕ ಸಂತೆಯನ್ನು ಮಾಡ್ತಕ್ಕಂಥದಕ್ಕೆ ಹೀಗೆ ಚರ್ಚೆ ಮಾಡುವಂಥ ಸಮಯದಲ್ಲಿ ಬಂದಂಥ ಸಲಹೆ ಮೇಲೆ ತೀರ್ಮಾನ ಮಾಡಿದ್ದೆ. ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೇಳಿದ್ದೇವೆ. ಅವರು ಟೆಂಟೇಟಿವ್ ಆಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳಿಗೂ ಕೇಳಿದ್ದೇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳು ಬರ್ತೇವೆ ಅಂತ ಹೇಳಿದ್ದಾರೆ. ಸಾರಿಗೆ ಇಲಾಖೆಯ ಮಂತ್ರಿಗಳೂ ಸಹ ಇದರಲ್ಲಿ ಬರ್ತಾ ಇದ್ದಾರೆ. ಒಂದು ಕಡೆ ಪ್ರದರ್ಶನ ಅಷ್ಟೇ ಸೀಮಿತ ಆಗದೆ ಇವತ್ತು ಯುವ ಪೀಳಿಗೆ ಅನೇಕ ಚಟಗಳಿಗೆ ಇವತ್ತು ಗುರಿ ಆಗ್ತಾ ಇದ್ದಾರೆ. ಹಾಗಾಗಿ ಆ ಚಟಗಳನ್ನು ತಪ್ಪಿಸಬೇಕಾದ ಬಹುಶಃ ಶಾರೀರಿಕವಾಗಿ ಎಷ್ಟು ಸದೃಢವಾಗಿರ್ತಾರೋ ಹಾಗೆ ಮಾನಸಿಕವಾಗಿ, ವೈಚಾರಿಕವಾಗಿ ಸದೃಢರಾಗಬೇಕು ಯುವ ಪೀಳಿಗೆ ಅನ್ನುವಂಥ ದೃಷ್ಟಿಯಿಂದ ವಿವಿಧ ಲೇಖಕರ ಪುಸ್ತಕಗಳನ್ನು ವಿವಿಧ ಪಬ್ಲಿಷರ್ಸ್ ಪಬ್ಲಿಷ್ ಮಾಡಿರ್ತಕ್ಕಂಥ ಪುಸ್ತಕಗಳು ಆ ಸಂತೆಯಲ್ಲಿ ಡಿಸ್ಪ್ಲೇ ಮಾಡಿದಾಗ ಅದರ ಮೇಲೆ ಬಹುಶಃ ಅದರಿಂದ ನೋಡಿದಂಥವರು ಪರಿಣಾಮ ಬೀರೋದ್ರ ಮೂಲಕ ಯುವ ಪೀಳಿಗೆಯಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋವಂಥದ್ದು ಉದ್ದೇಶ ನಮ್ಮೆಲ್ಲರಲ್ಲಿ ಇರತಕ್ಕಂಥದ್ದು. ಹೆಸರು ವೀರಕಪುತ್ರ ಶ್ರೀನಿವಾಸ್ ಅಂತೇಳಿ, ಪ್ರಕಾಶಕ. ಕಳೆದ 20 ವರ್ಷಗಳಿಂದ ಕನ್ನಡ ಚಳುವಳಿಯಲ್ಲಿ ಇರುವಂತಹವನು. ಕನ್ನಡವನ್ನು ಬೇರು ಮಟ್ಟದಲ್ಲಿ ಗಟ್ಟಿಗೊಳಿಸಬೇಕು ಅಂತ ಪ್ರಯತ್ನ ಮಾಡ್ತಿರುವಂತಹ ವ್ಯಕ್ತಿ. ಈಗ ಎಚ್ಎಸ್ಆರ್ ಬಡಾವಣೆ, ಬೆಂಗಳೂರಿನ ಒಂಥರ ಫಾರಿನ್ ಅಂತ ಕರೆಯಲ್ಪಡುವಂತಹ ಎಚ್ಎಸ್ಆರ್ ಬಡಾವಣೆಯಲ್ಲಿ ಕನ್ನಡದ ಪುಸ್ತಕ ಪ್ರೇಮವನ್ನು ಹಬ್ಬಿಸಲಿಕ್ಕೋಸ್ಕರ ಒಂದು ಕನ್ನಡದ ಪುಸ್ತಕ ಸಂತೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದೀವಿ. ಇವತ್ತು ಪೋಷಕರು ಮತ್ತು ಒಂದು ಇಡೀ ತಲೆಮಾರು ಪುಸ್ತಕ ಸಂಸ್ಕೃತಿಗೆ ಬೆನ್ನು ಹಾಕಿದೆ. ಯಾಕೆ ಅಂತಂದರೆ ನಾವೇ ಕಾರಣ ಅದಕ್ಕೆ. ಮಕ್ಕಳನ್ನು ನಾವು ಸಿನಿಮಾ ಕರ್ಕೊಂಡು ಹೋಗ್ತೀವಿ, ಮಾಲಕ್ಕೆ ಕರ್ಕೊಂಡು ಹೋಗ್ತೀವಿ, ಫಾರಿನ್ ಟೂರಿಗೆ ಕರ್ಕೊಂಡು ಹೋಗ್ತೀವಿ, ರೆಸಾರ್ಟ್ ಕರ್ಕೊಂಡು ಹೋಗ್ತೀವಿ. ಆದರೆ ಯಾವತ್ತೂ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಕರ್ಕೊಂಡು ಹೋಗಲ್ಲ, ಯಾವತ್ತೂ ಒಂದು ಪುಸ್ತಕದ ಮಳಿಗೆ ಕರ್ಕೊಂಡು ಹೋಗಲ್ಲ. ಈ ಕಾರಣಕ್ಕೋಸ್ಕರ ಮಕ್ಕಳಿಗೆ ಮನೆಯಲ್ಲಿ ತಂದೆ ತಾಯಿಗಳು ಪುಸ್ತಕ ಹಿಡಿದು ಓದ್ತಾ ಇಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ಪುಸ್ತಕ ಸಂಸ್ಕೃತಿಗೆ ಬೆನ್ನು ಹಾಕಿದೆ ಒಂದು ತಲೆಮಾರು. ಅವರನ್ನು ಮತ್ತೆ ಪುಸ್ತಕ ಸಂಸ್ಕೃತಿ ಕಡೆ ಕರ್ಕೊಬರಬೇಕು ಅನ್ನುವಂಥದ್ದು, ಮತ್ತೆ ಪುಸ್ತಕೋದ್ಯಮ ಅನ್ನೋ
ಅನ್ನುವಂಥದ್ದು ಇವತ್ತು ಸೇವೆ ಆಗಿಬಿಟ್ಟಿದೆ. ಅದು ಉದ್ಯಮವಾಗಿ ಬೆಳೀಬೇಕು ಅಂತಂದರೆ ಪ್ರಕಾಶಕರ ಕೈ ಬಲಪಡಿಸಬೇಕು ಅನ್ನುವಂಥದ್ದು. ಈ ಎರಡೂ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಪುಸ್ತಕ ಸಂತೆಯನ್ನು HSR ಅನ್ನುವಂತಹ ಒಂದು ಕನ್ನಡಿಗರ ಅಲ್ಪಸಂಖ್ಯಾತ ಆಗಿರುವಂಥ ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಈ ಪುಸ್ತಕ ಸಂತೆಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಬರಹಗಾರರು ಭಾಗವಹಿಸ್ತಿದ್ದಾರೆ. ಅನೇಕ 10ಕ್ಕೂ ಹೆಚ್ಚು ಪುಸ್ತಕಗಳು ಬಿಡುಗಡೆ ಆಗ್ತಿದ್ದಾವೆ. 150ಕ್ಕೂ ಹೆಚ್ಚು ಪುಸ್ತಕ ಮಳಿಗೆಗಳು, 50,000ಕ್ಕೂ ಹೆಚ್ಚು ಪುಸ್ತಕ ಪ್ರದರ್ಶನಗಳಾಗ್ತಿದ್ದಾವೆ. ಅದ್ರ ಜೊತೆಗೆ ಆಹಾರ ಮೇಳ ಇದೆ, ಅದರ ಜೊತೆಗೆ ಸಾಂಸ್ಕೃತಿಕ ಮೇಳ ಇದೆ. ಪ್ರತಿ ದಿವಸ ಇಲ್ಲಿ ಗೀತಗಾಯನ, ಸಂಗೀತ ಸಂಜೆ ಮತ್ತು ಬೇರೆ ಬೇರೆ ಕಲಾ ಪ್ರದರ್ಶನಗಳಿರ್ತವೆ. ಈ ಎಲ್ಲವೂ ಕೂಡ ಫೆಬ್ರವರಿ 10 ಮತ್ತು 11ನೇ ತಾರೀಕು, ಫೆಬ್ರವರಿ 10ರ ಬೆಳಿಗ್ಗೆ ಶುರುವಾಗುತ್ತೆ, ಫೆಬ್ರವರಿ 11ರ ರಾತ್ರಿ 10 ಗಂಟೆಗೆ ಶುರುವಾಗುತ್ತೆ. ಈ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ನಾಡಿನ ದೊರೆ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ಸೊ ಇದೆಲ್ಲವೂ ಕೂಡ ಈ ಪುಸ್ತಕ ಸಂತೆಯ ಒಂದು ಪಕ್ಷಿ ನೋಟ.